Good morning, everyone. Let me continue the remaining part of the prose the water. So already in the previous class we have completed. We got information about a writer Genevieve Crave, discussed about title, pre-reading activity, as well as introductory part of the story. So here, as we expected, as we think, as we thought, Ruth and Marcus, who became familiar with each other, and Marcus minister, who observed about Ruth and his spirit, or you may say excellency. In this way, knowingly, unknowingly, Ruth step in politics or enter into the politics. And he was trusted activist of Marcus. ಮುಂದೆ ಏನಾಗ್ತದಪ್ಪ ಅಂದ್ರ ಮಾರ್ಕಸ್ ಅಂಡ್ ರೂಫ್ ಇವರಲ್ಲಿ ಒಂದು ಪರಿಚಯ ಆಗ್ತದ. ಪರಿಚಯ ಆಗನ ಮಾರ್ಕಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಅಬ್ಸರ್ವ್ ಮಾಡ್ತಾನು. ಈ ಕನ್ಫರ್ಮ್ ಮಾಡ್ತಾನು, ರೂಪ್ ಈಸ್ ವೆರಿ ಯೂಸ್ಫುಲ್ ಆಕ್ಟಿವಿಸ್ಟ್ ಫಾರ್ ಮೀ ಅಂತ ಹೇಳ್ತಾನೆ. ಅಥವಾ ಹಿಂಗ್ ರೂಪ್ ಏನಾದನು ಮುಂದ ರಾಜಕೀಯ ಒಳಗ he can play an important role and he will help me. ನನಗೆ ಅವ ಏನು ಮಾಡಬಹುದಪ್ಪ ಅಂದ್ರೆ ರಾಜಕೀಯ ಒಳಗ ಸಹಾಯ ಮಾಡಬಹುದು. ಇನ್ ದಿಸ್ ವೇ ಒಬ್ಬ ಟ್ರಸ್ಟೆಡ್ ಆಕ್ಟಿವಿಸ್ಟ್ ಆಗ್ತಾನ, ಕಾರ್ಯಕರ್ತ ಆಗ್ತಾನು, ವಿಶ್ವಾಸ ಗೆದ್ದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕ್ಯಾಂಪೇನಿಂಗ್. ಕ್ಯಾಂಪೇನಿಂಗ್ ಅಥವಾ ಪ್ರಚಾರ ಮಾಡುವುದು ಏನು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಮಾರ್ಕಸ್ ಯಾರ ಹೆಗಲ ಮೇಲೆ ಕೊಟ್ಟಪ್ಪ ಅಂದ್ರೆ ಯಾರ ಕಡೆ ಕೊಟ್ಟನು? ರೂಫ್ ಕಡೆ ಕೊಟ್ಟಿರ್ತಾರೆ. And basically, one thing I want to tell you that about the Ruth was very brilliant-minded boy who was able to understand the mentality and feelings of people or voters. He used to mingle, he used to mix up with village level, city level, state level and national level people. ಇಲ್ಲಿ ರೂಪದ ಒಂದು ವೈಶಿಷ್ಟ್ಯ ಏನದ, ಜನದ ಮೂಡಿ ಹಂಗದ. ಮುಂದಿನ ಎಲೆಕ್ಷನ್ದಾಗ ಏನಾಗಬಹುದು, ಈಗ ನಾವು ಯಾವ ತರದ ಪ್ರಚಾರವನ್ನು ಮಾಡಬೇಕು, ಹಳ್ಯಾಗ ಸಿಟಿದಾಗ ಇರ್ಬೋದು, ಸ್ಟೇಟ್ ಲೆವೆಲ್ ಇರ್ಬೋದು, ರಾಷ್ಟ್ರ ಮಟ್ಟಕ್ಕೆ ಇರ್ಬೋದು, ಜನರದ ಮೂಡಿ ಹಂಗದ ಅದ್ರ ಬಗ್ಗೆ ಅವನು ಸ್ಟಡಿ ಮಾಡಿರ್ತಾನೆ. And now slightly change has taken place
in Umuofia constituency. And this message is given by Roof to Marcus. ಮುಂದ ಯುಮೋಪಿಯಾ ಮತದಾರ ಕ್ಷೇತ್ರಗಳಿಗೆ ಇರತಕ್ಕಂತ ಜನರ ಮಾನಸಿಕತೆ, ಭಾವನೆಯನ್ನು, ವಿಚಾರವನ್ನು ಚೇಂಜ್ ಆಗತ್ತಿದ್ದವಂತ ರೂಪ್ ಏನ್ ಮಾಡ್ತಾನಪ್ಪ ಅಂದ್ರ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾನ. ಮತ್ತ ಹೋಗಿ ಏನ್ ಹೇಳ್ತಾನಪ್ಪ ಅಂದ್ರ ಮಾರ್ಕಸ್ ಹೇಳ್ತಾನು, ಫೋರ್ತ್ ಕಮಿಂಗ್ ಇಲೆಕ್ಷನ್ ಇಸ್ ಸ್ಲೈಟ್ಲಿ ಟಫ್ ಫಾರ್ ಯು ಅಂತ ಹೇಳ್ತಾನ. ಮುಂದೆ ಬರುವಂತ ಇಲೆಕ್ಷನ್ ಏನದಲ್ಲ ಅದು ನಮ್ಗೆ ಏನಾಗಬಹುದಪ್ಪ ಅಂದ್ರೆ ಟಫ್ ಹೋಗಬಹುದು. ಆಯ್ತು, ಈಗಿಂದ ತಯಾರಿ ಏನ್ ಮಾಡೋದೈತಿ, ಹ್ಯಾಂಗ್ ತಯಾರಿ ಮಾಡೋದು ಅದ್ರ ಬಗ್ಗೆ ರೂಪ್ ಏನ್ ಮಾಡ್ತಾನಪ್ಪ ಅಂದ್ರ ಮಾರ್ಕಸ್ಗೆಲ್ಲ ಹೇಳ್ಬಿಡ್ತಾರ. ಸೊ ಈ ತರ ಜನರದೇನದಪ್ಪ ಅಂದ್ರ ಭಾವನೆಯನ್ನು ತಿಳ್ಕೊಳ್ಳುವಂತ ಸಾಮರ್ಥ್ಯ ಯಾರಲ್ಲಿ ಇರ್ತದಪ್ಪ ಅಂದ್ರ ರೂಫ್ ನಲ್ಲಿ ಇರ್ತದ. ಸೊ ಇನ್ ದಿಸ್ ವೇ ರೂಫ್ ಯೂಸ್ ಟು ಹೆಲ್ಪ್ ಮಾರ್ಕಸ್ ಆಟ್ ಎವ್ರಿ ಸ್ಟೆಪ್. ರೂಪ್ ಏನ್ ಮಾಡ್ತಿರ್ತಂಪ ಅಂದ್ರೆ ಪ್ರತಿ ಒಂದು ಹೆಜ್ಜೆಗೆ ಮಾರ್ಕಸ್ ಏನ್ ಮಾಡ್ತಿರ್ತಂಪ ಅಂದ್ರೆ ಸಹಾಯವನ್ನು ಮಾಡ್ತಿರ್ತಾನೆ. ಸೊ ಆಕ್ಚುಲಿ ಇನ್ 5 years pupils who in the last election people have given him votes, him in the sense Marcus, blindly, because he was from our community in the sense middle class family. ಮೊದಲು ಮಾರ್ಕಸ್ ಹೆಂಗಿದ್ದಪ್ಪ ಅಂದ್ರ ಒಬ್ಬ ಮಧ್ಯಮವರ್ಗಿ, ಆಯ್ತ ಬಡವದ ಮಧ್ಯಮವರ್ಗದ ಭಾವನೆಯನ್ನು, ಪ್ರಾಬ್ಲಮ್ ಅನ್ನು, ಡಿಫಿಕಲ್ಟೀಸ್, ಅಡಚಣೆಯನ್ನು ತಿಳ್ಕೋಬಹುದು, ಏನೇ ಪ್ರಗತಿ ಸುಧಾರಣೆ ಮಾಡಬಹುದು ಅಂತ ಏನ್ ಮಾಡಿದಾರಪ್ಪ ಅಂದ್ರ ಆ ಒಂದು ಮತದಾರ ಕ್ಷೇತ್ರದಾಗ ಇರ್ತಕ್ಕಂಥ ಜನರು ಏನ್ ಮಾಡಿದಾರಪ್ಪ ಅಂದ್ರೆ ಎಲ್ಲರೂ ಕೂಡಿ ಅವಾಗ ವೋಟ್ ಹಾಕಿ ಆರಿಸಿಕೊಟ್ಟಿದ್ದಾರೆ. ಅಂಡ್ ನಾವು he earned lot of wealth, name and fame. ಈ ತರ ಏನಾಗ್ತದಪ್ಪ ಮಾರ್ಕಸ್ ಏನ್ ಗಳಿಸ್ತಾನ, ಆಸ್ತಿ ಪಾಸ್ತಿ ಗಳಿಸ್ತಾನು, ಹೆಸರು ಗಳಿಸ್ತಾನು, ಪ್ರಸಿದ್ಧಿ ಗಳಿಸ್ತಾನು. ಸೊ ಮುಂದ ಡಾಕ್ಟರೇಟ್ ಡಿಗ್ರಿ ಕನ್ಫರ್ಮಿಂಗ್, ಮುಂದ ಯೂನಿವರ್ಸಿಟಿದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅವಾಗ ಡಾಕ್ಟರೇಟ್ ಡಿಗ್ರಿ ಕೂಡ ಕೊಡ್ತಾರೆ. In the sense, one thing I want to tell you that he was getting progress, he was making development, that is personal development. ಜನರಲ್ಲಿ ಏನು ಮೆಸೇಜ್ ಹೋಗ್ತದಪ್ಪ ಅಂದ್ರೆ ಮಾರ್ಕಸ ವೈಯಕ್ತಿಕ ಸುಧಾರಣೆಯನ್ನು ಮಾಡ್ಕೊಳ್ಳಾಕತ್ತಿದ್ದ. ನಮ್ಮ ಕಡೆ ನೋಡುವಾಗ that's why pupils opinion is changing day by day. Nowadays what happen, pupils are going to neglect him. ಈ ತರ ಆ ಯುಮೋಪಿಯಾದಾಗ ಇರತಕ್ಕಂಥ ಜನರ ಮಾರ್ಕಸ್ ಏನ್ ಮಾಡ್ಲಾಕತ್ತಾರಪ್ಪ ಅಂದ್ರೆ ಅಲಕ್ಷ್ಯ ಮಾಡ್ಲಾಕತ್ತಿದ್ರು. ಇದ ರೂಫ್ ಮಾರ್ಕಸ್ಗೆ ಹೇಳಾಕತ್ತ. ಓಕೆ, we stop here. The remaining part will be continued in the next class. Thank you for now.